Hi friends, it's our second trip towards Shravanabalaga. Route ಕಡೆಗೆ. Peace. Peace ಆಗಲ್ಲ. ಹೋಗ್ತಾ ಇದೀವಿ. ಹೋಗ್ತಾ ಇದೀವಿ. ನೋಡೋಣ ಆಮೇಲೆ ಮುಂದೆ ಕೆಲಸ ಮಾಡ್ತೀವಿ. ಫ್ರೆಂಡ್ಸ್ ಫೈನಲ್ ವಿಸಿಟ್ ಟು ಚಿಕ್ಕಮನೆ. ಚಿಕ್ಕಮನೆ ನೋಡ್ರಿ ಇಲ್ಲೆಲ್ಲ ಬಂದಿದ್ದೀವಿ, ಸೇರ್ಕೊಂಡಿದ್ದೀವಿ, ಸಂಘ ಸೇರ್ಕೊಂಡಿದ್ದೀವಿ. ನಮ್ಮ ಚಿಕ್ಕಮ್ಮ ಬಂದಿದ್ದೀವಿ. ಓಹೋ ಗೊಂಬೆಗಳೆಲ್ಲ ಇಲ್ಲಿ ಚಿಕ್ಕಮ್ಮ ರೆಡಿ ಬೇರೆಲ್ಲ ಐತೆ. ಹೊಡೆದಾಗ್ತೀನಿ ಇರೋದು ಇವತ್ತು. ಆಪ್ರೇಷನ್ ಮಾಡ್ತೀನಿ ಚಿಕ್ಕಮ್ಮ, ನನಗೆ ಆಪ್ರೇಷನ್ ಮಾಡ್ತೀನಿ ಅದಕ್ಕೆ ಇವಾಗ. ಅವರೆಲ್ಲ ಏನೇನು ಮಾಡ್ತಾನೆ ಗೊತ್ತಿಲ್ಲ. ಇದರಲ್ಲಿ ಇವನು ವಾಪಸ್ ಬರ್ತಾನೆ ಅದು ಗೊತ್ತಿಲ್ಲ. ಫಸ್ಟೇ ಇವನು ಮುತ್ತತ್ತೆಯಲ್ಲಿ ಬರ್ರೋ ಅಂತ ಮುಳುಗ್ಲಾಡ್ದವ್ ನೀರಲ್ಲಿ. ಬಂದಿದ್ದೀವಿ. ರೀಚೆಡ್ 4 hours ಆಫ್ ಜರ್ನಿ ಸೇರ್ಕೊಂಡಿದ್ದೀವಿ. ನೋಡೋಣ ಸಿಗೋಣ ಆಮೇಲೆ. ಹಲೋ ಫ್ರೆಂಡ್ಸ್, ಇವತ್ತು ಚಿಕ್ಕಮ್ಮ ಅವ್ರ ಮನೆ ಹೋಮ್ ಟೂರ್ ಮಾಡೋಣ ಬರ್ರಿ. ಇವಾಗ ನಾವು ಮಲಗಬೇಕಲ್ಲ, ನೀನು ಈಚೆ ಕಡೆ ಮಲಗ್ತೀಯಾ? ಬಾಟ್ಲಿ ಚೆನ್ನಾಗಿಲ್ಲ, ಇವ್ರದ್ದು ಒಂದು ಬಾಟ್ಲಿ ಐತೆ. ಅದೇ ಗೊತ್ತು ಬಾ ಇಷ್ಟೊತ್ತು ಅಲ್ಲಿ ನೋಡು, ಅವ್ನು ನೋಡ್ಕೊಂಡೇ ಬಂತಂದು ದೇವ್ರ ಇಷ್ಟೊತ್ತು ರಾಗಿನ ಅಕ್ಕಿನ ರಾಗಿ ಭತ್ತ ಎಲ್ಲಿದೆ ಹೋಗ್ತೀನಿ. ಇದೊಂದು ಪರವಾಗಿಲ್ಲ. ಇದು ಯಾರ ರೂಮ್? ಇದು ನಮ್ಮ ಅಜ್ಜಿ ರೂಮ್. ಓಕೆ, ಗ್ರ್ಯಾಂಡ್ಮಾ ರೂಮ್. ಹಾಂ ಹೌದು. ಇಟ್ಸ್ ಕಿಚನ್ ಏರಿಯಾ. ಇಟ್ಸ್ ಬ್ಯಾಕ್ಯಾರ್ಡ್ ಲಾನ್. ಆಯ್ತಾ ಇಲ್ಲಿ ಹಸ ನಿಮಗೆ ಹೋಮ್ ಟೂರ್ ಮಾಡೋ ಟೈಮ್ ತೋರಿಸ್ದೆ, ಎಷ್ಟೊತ್ತು ಮಾಡ್ತೀವಿ ಹೋಮ್ ಟೂರ್ ಅಂತ ನಾವು. ಇಟ್ಸ್ 12:01 ಮಾರ್ನಿಂಗ್ 12 ಗಂಟೆ ಅಷ್ಟರ ಬಂದು ಹೋಮ್ ಟೂರ್ ಮಾಡ್ತಾಯಿದ್ವಿ ನಾವು. ಲುಕ್ ಅಟ್ ದಿಸ್ ಹೋಮ್ ಲೈನ್. ಮೈ ಫ್ರೆಂಡ್ಸ್ ಎಲ್ಲ ಹೆಂಗಿದ್ದಾರೆ ನೋಡಿದ್ರ? ಏನಂತಾರೆ ಇದನ್ನ? ಸೀಕ್ರೆಟ್ ರೂಮ್ ಐತೆ ಮೇಲೆ. ನಾನು ಕೊಟ್ಟಿಲ್ಲ ಇದ್ರೆ ಸೀಕ್ರೆಟ್ ರೂಮ್ ನ ಪೋರ್ಟ್ಸ್ ಈ ಥರ ಎಲ್ಲ ಸೇವ್ ಸೀಟ್ ಬರೋ ಇದ್ರೆ ಸೀಕ್ರೆಟ್ ರೂಮ್. ಸೀಕ್ರೆಟ್ ರೂಮ್ ಐತೆ ಮೇಲೆ. ಸ್ಟೋರಿಂಗ್ ಏರಿಯಲ್ಲಿ ಸೀಕ್ರೆಟ್ ರೂಮ್ ಮೇಲೆ. ಇನ್ ಕೇಸ್ ನಾವೇನಾದರೂ ಇಲ್ಲಿದ್ರೆ ಗೇಮಿಂಗ್ ರೂಮ್ ಮಾಡ್ತಾ ಇದ್ದೀವಿ. ಪಾಪ ಇಷ್ಟೊತ್ತಿಗೆ ಅವ್ರಿಗೆ ಪಾಪ ರೋದ್ನ ಇಕ್ತಾವ್ರಿ ಇವರು. Grandma is cooking now. Grandfather is explaining what is there in backyard. And Arpita is making. Arpita just roaming. ಏನೇ ಮಾಡ್ತಾ ಇಲ್ಲ, just roaming. Not helping. Technology. It's me. Rich kid ಚಿಕ್ಕಮ್ಮ. ಓಕೆ ಫ್ರೆಂಡ್ಸ್, ಹೋಮ್ ಟೂರ್ ನೋಡಿದ್ರೆ ಚಿಕ್ಕಮ್ಮದು. ನೆಕ್ಸ್ಟು ಇವರೇನೋ ಹುಡುಗ ಸ್ವಲ್ಪ ಮುಖ ಕಾಣಿಸೋದು, ಯಾವ ಕಾಣಿಸುತ್ತೆ ನೋಡ್ರಿ. ಚಿಕ್ಕಮ್ಮ ಹೋಮ್ ಟೂರ್ ಆಯಿತು. ಫರ್ದರ್ ತೋರಿಸ್ತೀನಿ ಏನು ಮಾಡ್ತಾರೆ ಹುಡುಗರು ಅಂತ ಹೇಳ್ಬಿಟ್ಟು. ಆಲ್ರೆಡಿ ಒಂದು ಬಾಟ್ಲ್ ಬಂದೈತೆ ಅಲ್ಲಿಂದ, ಬೆಂಗಳೂರಿಂದ. ಸೊ ಅದನ್ನ ಇವತ್ತು ಫುಲ್ ಖಾಲಿ ಮಾಡ್ತಾರೆ. ಅದನ್ನೇನಾಗೋದು ನೋಡೋಣ ಬರ್ರಿ. ನಮಸ್ಕಾರ, ಊಟಕ್ಕೆ ಬಂದಿದ್ದೀವಿ. ಅನ್ನ ರಸಮ್ ಆಯಿತು, ಮೊಸರನ್ನ ಗೋಯಿಂಗ್. ಹುಡುಗರು ಆಲ್ರೆಡಿ ರೌಂಡ್ಸ್ ಕೂತ್ಕೊಂಡಿದ್ದಾರೆ. ನಾವು ಊಟ ಮುಗಿಸಿ ಜಸ್ಟ್ ನೀಡ್ ಟು ಪಾಚ್ ಕೊಪ್ಪೈ ಆಮೇಲೆ ನೋಡೋಣ. ಮಾರ್ನಿಂಗ್ ನೋಡಿ, ಇವತ್ತು ಡೇ 2. ನೈಟ್ ಫುಲ್ ನಿದ್ದೆ ಹೋಗಿಬಿಟ್ಟಿದ್ದು. ಇಟ್ಸ್ ಬ್ರೇಕ್ಫಾಸ್ಟ್ ಟೈಮ್. ದೋಸೆ, ಆಲೂಗಡ್ಡೆ ಪಲ್ಯ ಆ್ಯಂಡ್ ಚಟ್ನಿ. ಇಲ್ಲಿ ನೋಡ್ರಿ, ಇಲ್ಲಿ ಇವರೇ ಸ್ಪಾನ್ಸರ್ ಮಾಡಿರೋದು ಚಿಕ್ಕಮ್ಮ ಅವರು. ಇನ್ನೂ ಹುಡುಗ ಸ್ನಾನ ಮಾಡಿದ್ರೆ, ನಾನು ಒಬ್ಬನೇ ಸ್ನಾನ ಮಾಡಿ ರೆಡಿ ಆಗಿರೋದು ಫ್ರೆಂಡ್ಸ್. ಫಸ್ಟ್ ಸ್ನಾನ ಮಾಡ್ಕೊಂಡ್ಬಂದಿ. ಇನ್ನೂ ಸೋಂಬೇರಿಗಳು ಹೋಗೇ ಇಲ್ಲ. ಒಬ್ಬನಂತೂ ಬಾತ್ರೂಮ್ ಕೂತ್ಕೊಂಡು ಆಚೆ ಬಂದಿಲ್ಲ. ನೋಡ್ರಿ ಇಲ್ಲಿ ಇನ್ನೂ ಕೂತ್ಕೊಂಡವ್ರೆ ಇವರು. ಎದ್ದು ಬರೋಕ್ಕೆ ಚಾನ್ಸೇ ಇಲ್ಲ ಕೂತ್ಕೊಂಡವ್ರೆ. ಏನು ಮಾಡೋದು ಇವ್ರು ನಿಂತ್ಕೊಂಡು? ಬೇಗ ಸ್ನಾನ ಮಾಡಿ ರೆಡಿ ಆಗಿರಲ್ಲೇ. ರೆಡಿ ದೋಸೆ ತಿಂತಾಯಿದ್ದೀನಿ ನಾನು. ಬಂದಪ್ಪ, ಸೆಕೆಂಡ್ ಪಾರ್ಟಿ ಬಂತು. ಸ್ನಾನ ಮುಗಿಸ್ಕೊಂಡು ಇವರು ಇನ್ನೂ ಫುಲ್ಲು ಫ್ಲ್ಯಾಟ್ ಆಗವ್ರೆ. ಇನ್ನು ಎದ್ದು ಬರೋದು ಕಾಣೆ ಇವರು. ನೆಕ್ಸ್ಟು ಊಟ ಮುಗಿಸ್ಕೊಂಡು ಎಲ್ಲ ಸ್ನಾನ ಮುಗಿಸ್ಕೊಂಡು ನೆಕ್ಸ್ಟು ಶ್ರಾವಣ ಬೆಳಗಲ್ಲ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನು. ಬೆಟ್ಟಕ್ಕೆ ಹೋಗಿ ಗೋಮಟೇಶ್ವರ ನೋಡಿಕೊಂಡು ಫರ್ದರ್ ಬಟ್ ಕೆಲಸ ಗೊತ್ತಿಲ್ಲ. ಆಮೇಲೆ ಚಿಕ್ಕಮ್ಮ ಮನೆಗೆ ಹೋಗಬೇಕು. ಚಿಕ್ಕಮ್ಮ ಮನೆಗೆ ಹೋಗಿ ಊಟ ಮಾಡಿ ಆಮೇಲೆ ಫ್ರೆಂಡ್ಸ್ ಅದೇ ಊಟ ಬ್ರೇಕ್ಫಾಸ್ಟ್ ಆಗಿಲ್ಲ, ಸ್ನಾನ ಮಾಡಿಕೊಂಡ್ರು. ಅಲ್ಲಿಂದ ವಿ ಆರ್ ರೀಚ್ಡ್ ಟು ಸಿ ಗೋಮಟೇಶ್ವರ ಶ್ರಾವಣ ಬೆಳಗೊಳ. ಎಲ್ಲ
ಫಾರ್ಮಗೆ ಸಾಕ್ಸಿಗಳು ಹಾಕೊಂಡು ರೆಡಿಯಾಗವ್ರೆ. ನಾನು ನೀರಜು ಇಬ್ಬರೇ ವಿತೌಟ್ ಸಾಕ್ಸ್ ಕ್ಲೈಂಬಿಂಗ್ ದ ಹಿಲ್. ನೋಡ್ರಿ, ವಿ ನೀಡ್ ಟು ಕ್ಲೈಂಬ್ ದ ಹಿಲ್. ಅಷ್ಟು ಟಾಪ್ ಆಫ್ ದ ಹಿಲ್ವರೆಗೂ ನಾವು ಹೋಗ್ಬೇಕು. ಎಕ್ಕದೇನು ಕಮ್ಮಿ ಅಂದ್ರೆ ಬರ್ರಿ, ಈ ಸಹ ಎತ್ಕೊಂಡು ಹೋಗೋಣ. ಸುಟ್ಟರು ದಬ ದಬ ಅಂತ ಓಡೋಗೋಣ. ಮುಂದೆ ಸಿಗೋಣ. ಎಕ್ಬಿಟ್ಟು ನೋಡೋಕೆ ಚೆನ್ನಾಗಿದೆ, ಅಷ್ಟೇನು ಬಿಸಿ ಇಲ್ಲ. ವಿಡಿಯೋ ಸ್ಟ್ರಿಕ್ಟ್ಲಿ ಪ್ರಾಫಿಟ್ ಅಂತ ಹಾಕವ್ರೆ, ಸೊ ನೋಡ್ಕೊಂಡು ಹೋಗೋಣ ಬರ್ರಿ. ಫೈನಲಿ ನಾವು ಗೊಮ್ಮಟೇಶ್ವರ ರೀಚ್ ಆದರೆ ಬಾಹುಬಲಿ ಸ್ಟ್ಯಾಚು ಹತ್ರ ರೀಚ್ ಆಗಿದ್ದೀವಿ. ಎಷ್ಟು 650 ಸ್ಟೆಪ್ಸ್, ಫುಲ್ ಹಿಲ್ ಕ್ಲೈಮ್ 90 ಡಿಗ್ರಿ ಇತ್ತು. ಸೊ ಕಷ್ಟಪಟ್ಟು ಎಕ್ಬಿಟ್ಟು ಫೈನಲಿ ರೀಚ್ಡ್ ಸ್ಟ್ಯಾಚು. ಹಿಯರ್ ಇಸ್ ಸ್ಟ್ಯಾಚು ಫಾರ್ ಯು. ನಾನು ನೀರಜ್ ಫಸ್ಟ್ ಬಂದು ಕುತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀವಿ. ಇನ್ನೂ ನಮ್ಮ ಬಾಯ್ಸ್ ರೌಂಡ್ಸ್ ಆಗ್ತಾನೆ ಅವರೇ. ತಿರ್ಗಾ ಕೆಳಗಡೆ ಹೋಗಬೇಕು, ನೋಡೋಣ. ಆಫ್ಟರ್ ಫಿನಿಶಿಂಗ್ ಶ್ರಾವಣ ಬೆಳಗೋಲ್ಲ ನಾವು ಅರ್ಪಿತವ್ರ ಮನೆಗೆ ಬಂದಿದ್ದೀವಿ. ಎಳ್ನೀರೆಲ್ಲ ಕೊಡಿಸ್ತು, ಎಳ್ನೀರು ಕುಡ್ದಾಯ್ತು. ಊಟ ಕುತ್ಕೊಂಡಿದ್ದೀವಿ. ನೋಡಿರಿ, ಇಟ್ಸ್ ಬಿರಿಯಾನಿ ಟೈಮ್. 1 ಸೆಕೆಂಡ್ ಸ್ಪಾಟ್ಸ್ ಬೈ ಅರ್ಪಿತಾ. ಚಿಕ್ಕಮ್ಮ ಅವ್ರ ಅಕ್ಕನ ಅಡುಗೆ ಮಾಡಿರೋದು, ಅವ್ರ ಅಕ್ಕ. ಅಕ್ಕ ಅವರೇ ಅಡುಗೆ ಮಾಡಿರೋದು ಇವರು ಅರ್ಪಿತಾ ಅವ್ರ ಅಮ್ಮ. ಸೊ ಫುಲ್ ಊಟ ಮಾಡಿ ನೆಕ್ಸ್ಟ್ ನೋಡೋಣ. ನೀಡ್ ಟು ಲೀವ್ ಟು ಬ್ಯಾಂಗ್ಳೂರ್. ಇವಾಗ ಊಟ ಮಾಡ್ಕೊಂಡು ಬೆಂಗ್ಳೂರಿಗೆ ಹೋಗಬೇಕು. ಆಮೇಲೆ ಸಿಗೋಣ. ಊಟ ಮಾಡ್ಕೊಂಡು ನನಗೆ ಅಪ್ಡೇಟ್ ಮಾಡ್ತೀನಿ ಏನಂತ. ಎಲ್ಲ ಫ್ಲಾಟ್ ಅಲ್ಲೊಬ್ಬ, ಇಲ್ಲಿಬ್ಬರು ನೋಡ್ರಿ, ಇಲ್ಲಿಬ್ಬರು ಫ್ಲಾಟ್ ಆಗ್ಬಿಟ್ಟವ್ರೆ. ಊಟ ಮಾಡಿದ್ದೆ ಬೆಟ್ಟ ಹಾಕಿ ಊಟ ಮಾಡಿದ್ದೆ ಎಲ್ಲ ಫ್ಲಾಟ್ ಆಗ್ಬಿಟ್ಟವ್ರೆ. ನಮ್ಮ ವಿಲೇಜು ಮದುವೆ ಮದುಮಗ ನೋಡ್ರಿ ಅಲ್ಲಿ ವಿಡಿ ತೋಟಕ್ಕಂತ ಹೋಗೋಣ. ಹಿಂದೆ ತೋಟ ಆಯ್ತು ಅಂತ ನೋಡ್ತಾರೆ ಫ್ರೆಂಡ್ಸ್. ಇವನು ಏನು ಬಾಲ್ತಾವನೆ, ಹುಡುಕ್ಲಾಡ್ತಾ ಇದ್ರಿ. ಬಂದು ಫ್ಲಾಟ್ ಆಗ್ಬಿಟ್ಟು ವಿಡಿಯೋ ಕಾಲ್ ಮಾತಾಡ್ತಾನೆ ಅವ್ರ ಗರ್ಲ್ ಫ್ರೆಂಡ್ ಜೊತೆ, ಅವ್ರ ವೈಫ್ ಜೊತೆ. ಏನು ಮಾಡೋದು. ಓಕೆ ಫ್ರೆಂಡ್ಸ್, ಫೈನಲಿ ಎಂಡ್ ಆಫ್ ದ ಟ್ರಿಪ್ ಮುಗೀತು. ಇಲ್ಲಿ ನೋಡ್ರಿ ಚಿಕ್ಕಮ್ಮ, ಅಷ್ಟೇ ಟ್ರಿಪ್ ಇವತ್ತು ಮುಗೀತು, ಮುಕ್ತಾಯ. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್.